ಈ ಆಫೀಸನ್ನು ಹುಡುಕೊಂಡು ಎಲ್ಲೆಲ್ಲಿಗೆ ಬರ್ಬೇಕಪ್ಪ ನಾನು? ಏ ಆಫೀಸ, ಈ ರೋಡಿಗೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ರು, ಉಳಿದ ಸಾರು ಬರಲೇ ಇಲ್ವಲ್ಲವ? ಏ ಆಫೀಸ, ಎಲ್ಲಿದೆಯಾ? ಬಾರೆ ಬೇಗ. ಏಯ್ ಆಫೀಸ. ಅಯ್ಯೋ, ನಮ್ಮ ರಂಗಪ್ಪಂದಕ್ಕೆ ಬಂದು ಅವಾಗೆ ನನಗೆ ವೆಯ್ಟ್ ಮಾಡ್ತಾ ಇದ್ದಲ್ಲ. ರಂಗಪ್ಪಂದಕ್ಕೆ ಯಾವಾಗ ಬಂತೋ ಏನೋ ನಮ್ದಕ್ಕೆ ಅವಾಗೆ ಕಾಯ್ತಾ ಐತೆ ರಂಗಪ್ಪಂದು ಬಂದು. ರಂಗಪ್ಪ, ನಮ್ದಕ್ಕೆ ನಿಮ್ದು ನೋಡ್ಬೇಕಂತ ಬೇಗ ಬಂದ್ಬಿಡ್ತು ರಂಗಪ್ಪ. ನಿಮ್ದಕ್ಕೆ ಉಳಿಕೊಂಡು ನಮ್ದು ಬಂತು ನೋಡು ರಂಗಪ್ಪ. ರಂಗಪ್ಪ. ಏಯ್ ಯಾವ ಈ ಆಫೀಸಿ ಯೋಡತ್ತೆಗೆ ಆಗಬೇಕು? ನಾನು ನಿನಗೆ ತಗೋದು ಕಾಫಿ ಬಾಳಕ್ಕೆ ಬಿಟ್ಬಿಡ್ತೀನಿ ನೋಡಲಿ ಆಫೀಸಿ. ಈ ರಂಗಣ್ಣಗೆ ಕಾಯಿಸ್ತೀನಿ ನೀನು? ಬೇಡ ನೋಡು ಆಫೀಸ. ನನ್ನ ಜವ ಬಂದಿನ ರಾಗ್ದಾಗ ಬೇರೆ ಹೇಳ್ತೀಯ. ಕಬಾಳಕ್ಕೆ ಬಿಟ್ಬಿಡ್ತೀನಿ ನೋಡಿ ಆಫೀಸ. ರಂಗಪ್ಪ, ನಿಮ್ದಕ್ಕೆ ಹ್ಯಾಂಗಂಗೆ ಮಾತಾಡ್ತಾ ಇದೆ ರಂಗಪ್ಪ? ನಮ್ದಕ್ಕೂ ನಿಮ್ದು ಬೇಗ ಮೀಟ್ ಮಾಡ್ಬೇಕಂತ ಬಂತು ರಂಗಪ್ಪ. ಬರೋ ರೋಡ್ನಾಗೆ ಜನ ಇದ್ರು ರಂಗಪ್ಪ. ಹಂಗಾಗಿ ಆ ಸಂದೆ ಈ ಸಂದಾಗಾಸಿ ಬರೋಕೆ ಲೇಟ್ ಆಯ್ತಲ್ಲ ರಂಗಪ್ಪ. ಅದಕ್ಕೆ ನಮ್ದಕ್ಕೆ ಬರೋದು ಲೇಟ್ ಆಯ್ತು ನೋಡಿ. ಯಾರಿಗೂ ಗೊತ್ತಾಗ್ಬಾರ್ದಲ್ಲ ರಂಗಪ್ಪ. ಅದಕ್ಕೆ ಎಲ್ಲ ಕಣ್ತಂಬಿಸಿ ಬರೋ ಹೊಟ್ಟೊತ್ತಿಗೆ ಈಟ ಕಾತು ನೋಡು ರಂಗಪ್ಪ. ನಮ್ದು ಮೇಲೆ ಯಾಕೆ ರಂಗಪ್ಪ ನಿಮ್ದಕ್ಕೆ ಇಷ್ಟೊಂದು ಕೋಪ? ಏಯ್ ಆಫೀಸಿ, ನಿಮ್ಮದು ನಮ್ಮದು ಬೇಗ ಬೇಗಗಳೇ ಆಫೀಸಿ. ನನಗಿವರು 90 ಜಾಸ್ತಿ ಆಗ್ಬಿಟ್ಟೈತಿ. ಅದಕ್ಕೆ ನಾನು ಹಿಂಗೆ ಮಾಡೋದು ನೋಡಿ ಆಫೀಸ. ನಾನು ಬಂದಿಲ್ಲಿ ಏಳಕ್ಕೆ ಕಾಯಬೇಕು ನಿನಗೆ. ಬೇರೆ ನೀವು ಬರಬೇಕಾದ್ರೆ ಆಫೀಸ ನೀನು ಇಲ್ಲಿ ಬಂದು ಈ ರಂಗಣ್ಣನ್ನೇ ಕಾಯಿಸ್ತೀನಿ ಆಫೀಸ. ಹಾಂ, ಕಾಯಿಸ್ತೀನಿ ಈ ರಂಗಣ್ಣನ್ನೇ. ಹೇಳಿ ಹೇಳು. ನಿಮ್ದಕ್ಕೆ ಕುಡ್ದೆ ಅದು ಜಾಸ್ತಿ ಆಗೈತಿ. ನಮ್ದು ಮೇಲೆ ಏನಂದ್ರೆ ಅದೇ ಮಾತಾಡ್ತಾ ಐತೆ ನಿಮ್ದು. ನಿಮ್ದಕ್ಕೆ ಕುಡ್ದಾಗೆಲ್ಲ ಹಿಂಗೆ ಮಾತಾಡ್ತಿರ್ಲಿಲ್ಲ ಯಾವತ್ತು. ಇವತ್ತು ನಿಮ್ದಕ್ಕೆ ಎಲ್ಲಿ ಹೋಗಿ ಜಾಸ್ತಿ ಕುಡ್ಕೊಂಡು ಬಂದೈತಿ? ನಮ್ಮ ಅಂಗಡಿ ತಾವನು ಬಂದಿಲ್ಲ ಇವತ್ತು ನಿಮ್ದಕ್ಕೆ ಬೇರೆ ಎಲ್ಲೋ ಹೋಗಿ ಕುಡ್ಕೊಂಡು ಬಂದಿರೋದಕ್ಕೆ ನಮ್ದು ಮೇಲೆ ಹಿಂಗೆ ಕೋಪ ಮಾಡ್ಕೊಂಡು ನಿಮ್ದಕ್ಕೆ ಮಾತಾಡ್ತಾ ಐತೆ ನೋಡಿ. ಏಯ್, ಯಾವ ಹೇಳೋಣ ಹೋಗಿ ಕುಡ್ಕೊಂಡು ಬಂದಿದ್ದಾರೆ. ನೀಗೆ ಹೇಗೆ ಆಫೀಸ? ಏನು ನಿಮ್ಮ ಅಂಗಡಿದಾಗೆ ಬಂದು ಕುಡಿಬೇಕೇನೆ ನಾನು? ಏಯ್, ನನಗೆ ಊರಿನಾಗೆಲ್ಲ ನನ್ನ ಅಭಿಮಾನಿಗಳಿದೆ ಕಣೆ. ನನಗೆಲ್ಲ ಅವರು ಇವರು ಕೋರ್ಸರ ಇದ್ದಾರೆ ಕಣೆ ಕುಡಿಯೋಕ್ಕೆ. ಓ, ನನಗೆ ಈ ರಂಗಣ್ಣಗೆ ನೀನು ಕ್ವೆಶ್ಚನ್ ಮಾಡಂಗಾದ ಆಫೀಸ? ಬೇಡ ನೋಡು ಆಫೀಸ. ನಂತಾಗಿವೆಲ್ಲ ನಡೆಯಲ್ಲ ನೀನವು. ಹುಷಾರಾಗಿರಿ ಆಫೀಸ, ಹುಷಾರಾಗಿರು. ಸರಿ ಬಿಡಿ ರಂಗಪ್ಪ, ನಿಮ್ದಕ್ಕೆ ಕೇಳೋಕ್ಕೆ ಅಲ್ವಾ ಹಿಂಗೆಲ್ಲ ನಿಮ್ದಕ್ಕೆ ಆಡ್ತಾ ಇರೋದು. ನಮ್ದಕ್ಕೆ ಇನ್ಮೇಲೆ ಏನು ಕೇಳೋಕ್ಕಿಲ್ಲ. ನಿಮ್ದಕ್ಕೆ ಸರ್ ಬಂದಂಗೆ ನಿಮ್ದಕ್ಕೆ ಹಾಡ್ಕೊಳ್ಳಿ. ನಮ್ದಕ್ಕೆ ಏನು ನಿಮ್ಮನ್ನ ಕೇಳಕ್ಕೆ ಹೋಗೋದಿಲ್ಲ ಬಿಡಿ ರಂಗಪ್ಪ. ಏಯ್ ಅವೀರ, ಅವೀರ, ನೀನು ಕೋಪ ಮಾಡ್ಕೊಂಡ್ರೆ ಈಗಂತ ಮುದ್ದ ಕಾಮ್ತಿಯೇ ನನ್ನ ಬಂಗಾರ ಅವೀರ. ನಿನ್ನ ಕೋಪಕ್ಕೆ ನಾನೇ ಕಾರಣ ಕಣೆ ಅವೀರ. ಒಂದು ನನಗೆ ಎಣ್ಣೆ ಜಾಸ್ತಿ ಆಗ್ಬಿಡು ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಕಣೆ ಅವೀರ. ಆದರೂ ನೀನು ಕೋಪ ಮಾಡ್ಕೊಂಡ್ರೆ ಬೋಲ್ ಮುದ ಕಾಮ್ತಿಯಮ್ಮ ನನ್ನ ಬಂಗಾರ, ನನ್ನ ಸಿಂಗಾರ. ಐ ಲವ್ ಯು ಕಣೆ ಅವೀರ, ಐ ಲವ್ ಯು. ರಂಗಪ್ಪ, ನಮ್ದು ಮೇಲೆ ಹೆಂಗೆಲ್ಲ ಪ್ರೀತಿ ಮಡಗಿದೆಯಾ ರಂಗಪ್ಪ. ನಮ್ದಕ್ಕೆ ನೀವೆಲ್ಲ ಹಂಗೆ ಮಾತಾಡಿದಾಗ ಕೋಪ ಬಂತು ರಂಗಪ್ಪ. ಆದರೆ ನಮ್ದು ಮೇಲೆ ನಿಮ್ಮದು ಪ್ಯಾರಿಗೆ ಆಗೈತಲ್ಲ, ಹಂಗಾಗಿ ನಮ್ದಕ್ಕೆ ಎಂಥ ಬೇಜಾರನೂ ಆಗಲ್ಲ ಬಿಡಿ ರಂಗಪ್ಪ. ನಿಮ್ದಕ್ಕೆ ನೋಡಿ ನನ್ನ ಮೇಲೆ ಹೆಂಗೆಲ್ಲ ಪ್ರೀತಿ ಮಾಡ್ತಾ ಐತೆ. ನಿಮ್ದಕ್ಕೆ ನಮ್ದನಿಗೆ ಐ ಲವ್ ಯು ಹೇಳ್ಬಿಡ್ತಲ್ಲ ರಂಗಪ್ಪ. ನಮ್ದಕ್ಕೆ ತುಂಬ ಖುಷಿ ಆಗ್ಬಿಡ್ತು ರಂಗಪ್ಪ. ನಿಮ್ದಕ್ಕೆ ಮೊದಲನೇ ಬಾರಿ ನಮ್ಮದು ಮೇಲೆ ಐ ಲವ್ ಯು ಅಂತ ಹೇಳ್ಬಿಟ್ಟೈತಲ್ಲ ರಂಗಪ್ಪ. ಅಲ್ಲ, ಅಲ್ಲಿ ನಮ್ಮ ರಂಗನಲ್ಲಿ ಇರೋದು ಈ ಸಹಬ್ರಯಮ್ ಯಾಕೆ ಇತ್ಲ ಬಂದೈತಿ? ಅಂಗಡಿದಾಗಿರೋದು ಬಿಟ್ಟು ನಮ್ಮ ರಂಗುಂತಾಗ ಏನು ಮಾತಾಡ್ತಾ ಇದೀಯಮ್ಮ? ಅಲ್ಲ ಕಣೆ ಅವೀರ, ನಮ್ಮ ಅಕ್ಕನ ಅಲ್ಲೇ ನಿಂತ್ಕೊಂಡು ನಮ್ಮನ್ನೇ ನೋಡೋದು ಕಣೆ ಅವೀರ. ನೋಡಿ, ಇನ್ನೊಂದು ರವತ್ತು ಆ ನೀರವಣೆ ಗಾಡಿಗೆ ಹೋಗಮ್ಮ ಅವೀರ. ನಾನು ನಮ್ಮ ಅಕ್ಕನ ಕಳಿಸ್ಬಿಟ್ಟು
ಬೇರೆನೇ ಬರ್ತೀನಿ ಕಣಮ್ಮ ಆಫೀಸ. ನಡಿ ನಡಿ ನಡಿ, ನಮ್ಮ ಅಕ್ಕ ಬಿಟ್ಟಾಕಿ, ನಮ್ಮ ಅಕ್ಕ ಆಮೇಲೆ ಅವರು ಎಲ್ಲ ರಂಪು ರಾಡ ಮಾಡಿಬಿಟ್ಟಿದೆ. ನಡಿಯಮ್ಮ ನೀನು ಆಫೀಸ, ನಡಿ ಮೊದಲು. ಸರಿ ರಂಗಪ್ಪ, ನಮ್ದಕ್ಕೆ ಆ ನೀರಾವಣೆ ಕಡೆಗೆ ಹೋಗಿರ್ತೈತೆ. ನಿಮ್ದಕ್ಕೆ ಬೇಗ ಬನ್ನಿ ರಂಗಪ್ಪ, ನಿಮ್ದಕ್ಕೆ ನಮ್ದು ಕಾಯ್ತಾ ಇರ್ತೈತೆ ರಂಗಪ್ಪ, ಬೇಗ ಬನ್ನಿ ಬನ್ನಿ. ಅಲ್ಲ ಕಣದ ರಂಗ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೆ? ಯಾರ ಯಾವ ಸಾಬ್ರಯವನ ಯಾರ ಇದ್ದಂಗಿತ್ತಲ್ಲ, ನಾನು ಬರೋದು ನೋಡಿ ಅದೇ ಹೋಯ್ತು. ಏನು ಮಾಡ್ತಿದ್ದ ರಂಗ ಇಲ್ಲಿ ನಿಂತ್ಕೊಂಡು ಅಯ್ಯವಂತಾಗೆ ಏನು ಮಾತಾಡ್ತಿದ್ದೆ? ಓಹೋ ಹೋ ಹೋ, ಶಿವಮೊಗ್ಗ ಶಿವಮೊಗ್ಗ, ನೀ ಹೆಂಗೆ ಹಾಕೊಂಬಂದು ಅಯ್ಯಾಸಿ ಹಂಗೆ ಆಫೀಸನು ಹಾಕೊಂಬಂದಿದ್ರು ಕಣ ಶಿವಮೊಗ್ಗ. ಅಯ್ಯಮ್ಮ ಆಫೀಸ ರಂಗಣ್ಣ, ನಮ್ಮ ಮನೆಗೆ ರಂಜಾನ್ ಹಬ್ಬ ಮಾಡ್ತೀವಿ ಕಣ ರಂಗಣ್ಣ. ನಮ್ಮ ಮನೆಗೆ ಬಾರೋಣ ರಂಜಾನ್ ಹಬ್ಬಕ್ಕೆ ಅಂತ ಹೇಳಿ ಕರೀದು ಕಣ ಶಿವಮೊಗ್ಗ. ಅದಕ್ಕೆ ನಾವು ಯುಗಾದಿ ಹಬ್ಬ ಮಾಡಿಗಳಮ್ಮ ಬೀಜ. ನಮ್ಮನೆಗೂ ಯುಗಾದಿ ಹಬ್ಬಕ್ಕೆ ಬಾರಮ್ಮ ಅಂತ ಹೇಳಿ ಕರೆಗಳ ಶಿವಮೊಗ್ಗ. ಅಷ್ಟೇ, ಹಂಗೆ ಕರೆದು ಅಯ್ಯಮ್ಮ ಹೋದು, ನೀನು ಬಂದೆ ನೋಡಮ್ಮ ಶಿವಮೊಗ್ಗ. ಅಷ್ಟೇ, ಇಬ್ಬರು ಅವರ ಹಬ್ಬಕ್ಕೆ ಕರೆದಿದ್ದೀವಿ ನೋಡಮ್ಮ ಶಿವಮೊಗ್ಗ. ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ಹೇಳಮ್ಮ ಶಿವಮೊಗ್ಗ. ಅಲ್ಲ ಅಲ್ಲ, ಹಂಗೇನಾ? ಆ ಸಾಬ್ರಯ್ಯಮ್ಮನ ಬೆಳಕಾಳ ಹಾಕ್ತಿ ಕಣಮ್ಮ, ಆ ಕರಿಗಡ್ಬೂನು ಆ ಪ್ಲಾಸ್ವನ್ಗೇನು ಕರಗಿಸ್ಕೊಂಡು ಕೊಟ್ಟು ನನಗೆ ಬಾರಮ್ಮ ಅಂತೇಳಿ ಕರಿಬೇಕಿತ್ತು. ನಾಸಿ ಕೆಟ್ಟ ನೀನು, ಅಯ್ಯೋ 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 ನಾಸಿ ಕೆಟ್ಟನೆ. ಇನ್ನು ಆ ಇರೋ ಒಬ್ಬ ಮಗನಿಗೆ ಒಂದು ಜೊತೆ ಬಟ್ಟೆ ತರೋಕ್ಕಾಗಿಲ್ಲ, ಅಪ್ಪಯ್ಯ ಅಮ್ಮಗೆ ಸೀರಿಲ್ಲ, ಬಟ್ಟಿಲ್ಲ, ನೀನು ಕಟ್ಕೊಂಡಿರೋ ಏನ್ರಿಗೆ ಒಂದು ಕೂಸಿಲ್ಲ. ಇವನು ಊರ್ನಾಗ್ಲ ನಾವಾಗೇನೆ ಹಬ್ಬಕ್ಕೆ ಬರ್ರಿ ಅಂತ ಕುಡ್ಕೊಂಡು ಅಡ್ಡಾಡ್ಕೊಂಡು ಕರೀತಾನೆ. ಮೊದಲು ಮನೆಗೆ ಯಾತನ ರೇಷನ್ ಆಯಿತು ಇಲ್ಲು ಎಲ್ಲ ತಂದಾಕನಿ ಅಂಬೋದಿಲ್ಲ ನಾಸಿ ಕೆಟ್ಟನಿಗೆ. ಕುಡ್ಕೊಂಡು ಅಡ್ಡಾಡ್ಕೊಂಡು ಆ ಸಾಬ್ರಾಯವನ್ನ ಇನ್ನು ಹಬ್ಬಕ್ಕೆ ಬಾ ಅಂತ ಬೇರೆ ಕರೆದವನೆ. ಮನೆಯಾಗ ಒಂದು ಪಾವು ಬೆಳಕಾಡಿಲ್ಲ ಅಂತ ಅಂದ್ರು ಹೋಗ್ಲಿ, ಅವಾಗೇನೆ ಹಬ್ಬಕ್ಕೆ ಬೇರೆ ಕರೀತಾನೆ ಊರ್ನಾಗ್ಲಾರ್ನ. ನಡೆಯೋ ನಾಸಿ ಕೆಟ್ಟಾನೆ, ನಿನಗ್ಯಾಕೆ ನಾಸಿ ಆಗಲ್ಲ? ಶಿವಮೊಗ್ಗ ಮೊದಲು ಶಿವಮೊಗ್ಗ ನಾನು ಕರೆದಿದ್ದು ರಂಜಾನಿಗೆ ಬಾ ರಂಗಣ್ಣ, ರಂಜಾನಿಗೆ ಬಾರೋಣ ಅಂತ ಹೇಳಿ ಒತ್ತಾಯ ಮಾಡಿ ಕರೀತು ಕಣ ಶಿವಮೊಗ್ಗ. ಅದಕ್ಕೇನೆ ನಾನು ಯುಗಾದಿ ಹಬ್ಬಕ್ಕೆ ಹಂಗೆ ಕರೆದೆ ಕಣ ಶಿವಮೊಗ್ಗ. ನೋಡು, ಅವರು ರಂಜಾನಿಗೆ ಕರೀತಾರೆ ಅಂತ ಅಂದರೆ ನಾನು ಯುಗಾದಿ ಹಬ್ಬಕ್ಕೆ ಯಾಕೆ ಕರಿಬಾರ್ದು ಹೇಳು? ಒಳ್ಳೆ ಅದಕ್ಕೆ ಕರೆದೆ ಕಣ ಶಿವಮೊಗ್ಗ. ಅಷ್ಟೇ, ಇನ್ನೇನು ಇಲ್ಲ ಶಿವಮೊಗ್ಗ. ಹ್ಞೂ ಸರಿ ಆಯ್ತು ಹೇಳು. ನೀನು ಕರೆದಿರೋದನ್ನ ತಪ್ಪು ಅಂತ ನಾನೇನು ಹೇಳಲಿಲ್ಲ. ಹೊಸಿ ಮನೆ ನಾವ ಯಾತನ ಅಕ್ಕಿನೋ ಬೇಳೆನೋ ಓಟು ಎಲ್ಲ ಇದ್ದು ಎಲ್ಲ ತಗೊಂಡಿದ್ರಿ, ಹಬ್ಬ ಮಾಡ್ತೀರಾ ಅಮ್ಮಂಗಿದ್ರಿ ಕರಿ, ಬೇಡ ಅಂಬಲ್ಲ. ಹೊಸಿ ನಿಮ್ಮ ಮನೆಯಾಗೇನೆ ಇನ್ನೂ ಓಟು ಹಬ್ಬದ್ದು ಯಾತು ತಗೊಂಡಿಲ್ಲ, ಒಂದು ಬಟ್ಟಿಲ್ಲ ಬರಿಲ್ಲ. ಯಾವಡಿ ಇರೋ ಒಬ್ಬ ಹುಡುಗ ಅವನಿಗೆ ಬಟ್ಟೆ ತಂದಿಲ್ಲ, ಅಪ್ಪ ಅಮ್ಮಗೆ ಬಟ್ಟೆ ಇಲ್ಲ, ಯಾತನೂ ಇಲ್ಲ. ಇನ್ನು ಅವಾಗೆ ಅವ್ರಿವ್ರನ್ನ ಯುಗಾದಿ ಹಬ್ಬ ಕರೀತೀಯಲ್ಲ ಅಂತ ಹೇಳಿದೆ. ಹೊಸಿ ನಡಿ ಮಂತವ, ನಾನು ಬರ್ತೀನಿ ಯುಗಾದಿ ಹಬ್ಬಕ್ಕೆ. ಎಲ್ಲ ಯಾತಿಲ್ಲ ಏನೈತೆ ಅಂಬದು ನೋಡ್ಕೊಂಡು ಓಟು ರೇಷನ್ ಅಂತೆ ಬಟ್ಟೆ ಅಂತೆ ತರೋಕ್ಕಾಗ್ತೈತಿ. ನಡಿ ಒಂದು ರೋವಟ್ ಇವಾಗ ಮಂತಕ್ಕೆ ನೀನು. ಸುಮಕೋ, ಒಂದು ರೋವರು ನನಗೆ ಆ ನೀರಾವಣೆಗೆ ಕೆಲಸ ಈಗ ಶಿವಮೊಗ್ಗ. ರಾಪ್ನ ಹೋಗ್ಬಿಟ್ಟು ರಾಪ್ಪಮ್ಮಗೆ ಬಂದ್ಬಿಡ್ತೀನಿ ಶಿವಮೊಗ್ಗ. ನಡಿ ಒಂದು ರೋವರು ನೀನು ಮಂಜಾಗೆ, ನೀನು ಹಿಂದೆನೇ ಬಂದ್ಬಿಡ್ತೀನಿ ನೀರಾವಣೆ ತಕ್ಕ ಹೋಗಿ. ನಡಿ ಶಿವಮೊಗ್ಗ, ನಡಿ ಬರ್ತೀನಿ ನಾನು. ಸರಿ ಕಣ ರಂಗ, ನಾನು ರಾಪ್ನೆ ಮಂತಕ್ಕೆ ಹೋಗಿರ್ತೀನಿ. ಅಮ್ಮಯ್ಯ ಸಿದ್ಧಾಕ ಅವರೆಲ್ಲ ಇರ್ತಾರೆ. ಹೊಸಿ ಎಲ್ಲ ಯಾಕೆ ತರಬೇಕು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಕೇಳ್ತಾ ಇರ್ತೀನಿ. ನೀನು ರಾಪ್ಪ ಅಮ್ಮಂಗೆ ಅದು ಯಾಕೆ ನೀರಾವಣೆಗೆ ಹೋಗಿ ಬಿರಿನೇ ಬಂದ್ಬಿಡು. ಒಂದು ರೋವಟು ಅದು ಯಾಕೆ ತರಬೇಕು ಏನು ಅಂಬೋದ ನೋಡೋಣ. ಮಂತವ ಹೋಗಿ ಯುಗಾದಿ ಹಬ್ಬಕ್ಕೆ ಮಂತವ ಏನಾಯ್ತು ಏನಿಲ್ಲ ಅದೆಲ್ಲ ತಿಳ್ಕೊಂಡು ತರೋಕ್ಕಾಗ್ತೈತೆ. ಒಂದು ರೋವಟ್ ನೀನು ಬಿರಿನೇ ಬಾರಲ್ಲ ರಂಗ. ಸರಿ ಕಣ, ಯಾಕ ಅಯ್ಯೋ ನೀನು ಹಿಂಗೆ ರಾಪ್ಪ ಮಂಗೆ ಬರ್ತೀನಿ, ನಡಿ ಇವಾಗ. ಸರಿ ಕಣ್ರವು, ಹೊಸಿ ನಾನು ಆ ನೀರಾವಣೆ ಕಡೆಗೆ ಹೋಗಿ ಬರ್ಬೇಕು. ಒಂದು ರೋವಟ್ ಹಂಗೇನೆ ಈ ಹಳ್ಳಿ ಜನರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹೊಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ
ಹಂಗೆ ಲೈಕು ಶೇರು ಕಾಮೆಂಟು ಕೊಡ್ರಪ್ಪ ಮರಿಬೇಡ್ರಿ. ಬರ್ತೀನಿ ಕಣ್ರವು ಮುಂದಿನ ಸಂಚಿಕೆನಾಗಿ.